ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಸಿಂಹ ರಾಜನಾಗಿ ಬದುಕುತ್ತಿತ್ತು. ಅದು ತುಂಬ ಬಲಿಷ್ಠವಾಗಿತ್ತು. ಪ್ರತಿದಿನ ಅದು ಬೇರೆ ಪ್ರಾಣಿಗಳನ್ನು ಬೆದರಿಸಿ ಬೇಕಾದಂತೆ ತಿನ್ನುತ್ತಿತ್ತು. ಕಾಡಿನ ಪ್ರಾಣಿಗಳು ತುಂಬ ಭಯಗೊಂಡಿದ್ದವು. ಒಂದು ದಿನ ಅವುಗಳು ಒಟ್ಟಿಗೆ ಸೇರಿ ಯೋಚಿಸಿದವು, ನಾವು ಹೀಗೆ ಪ್ರತಿದಿನ ಭಯದಿಂದ ಬದುಕಲು ಆಗಲ್ಲ. ಆ ಸಮಯದಲ್ಲಿ ಒಂದು ಬುದ್ಧಿವಂತ ಮೊಲ ಮುಂದೆ ಬಂದು ಹೇಳಿತು, ನಾನು ಒಂದು ಉಪಾಯ ಹೇಳುತ್ತೇನೆ. ನಾವು ಪ್ರತಿದಿನ ಒಬ್ಬೊಬ್ಬರನ್ನಾಗಿ ಸಿಂಹದ ಊಟಕ್ಕೆ ಕಳಿಸೋಣ. ಹೀಗೆ ಅದು ನಮ್ಮನ್ನು ಬೇಟೆಯಾಡೋದನ್ನು ನಿಲ್ಲಿಸುತ್ತದೆ. ಎಲ್ಲರೂ ಒಪ್ಪಿಕೊಂಡರು. ಒಂದು ದಿನ ಮೊಲದ ಸರದಿ ಬಂತು. ಅದು ಸಿಂಹದ ಬಳಿ ತಡವಾಗಿ ಹೋಗಿತು. ಸಿಂಹ ಕೋಪದಿಂದ ಕೇಳಿತು, ಏಕೆ ತಡವಾಗಿ ಬಂದೆ? ಮೊಲ ಹೇಳಿತು, ಮಹಾರಾಜ, ನಾನು ಬರುತ್ತಿರುವಾಗ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಾನೇ ಈ ಕಾಡಿನ ರಾಜ ಎಂದಿತು. ಇದನ್ನು ಕೇಳಿದ ಸಿಂಹ ಇನ್ನೂ ಕೋಪಗೊಂಡಿತು. ಎಲ್ಲಿ, ಅದು ನನಗೆ ತೋರಿಸು ಎಂದು ಕೂಗಿತು. ಮೊಲ ಅದನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದೊಯ್ಯಿತು. ಅದು ಇಲ್ಲಿಯೇ ಇದೆ ಮಹಾರಾಜ ಎಂದು ಹೇಳಿತು. ಸಿಂಹ ಬಾವಿಯೊಳಗೆ ನೋಡಿತು. ಅಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಅದು ಇನ್ನೊಂದು ಸಿಂಹ ಎಂದು ಭಾವಿಸಿತು. ಕೋಪದಲ್ಲಿ ಅದು ಬಾವಿಯೊಳಗೆ ಹಾರಿತು ಮತ್ತು ಹೊರಗೆ ಬರಲಿಲ್ಲ. ಮೊಲ ಹಿಂತಿರುಗಿ ಕಾಡಿನ ಪ್ರಾಣಿಗಳಿಗೆ ಹೇಳಿತು. ಎಲ್ಲರೂ ಸಂತೋಷದಿಂದ ಕೂಗಿದರು, ಕುಣಿದಾಡಿದರು. ಅಂದಿನಿಂದ ಶಾಂತಿಯಿಂದ ಬದುಕಲು ಶುರು ಮಾಡಿದರು. ನಿಮಗೆ ಈ ಕಥೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.